ಪವಿತ್ರ ಗೌಡ ಸ್ಟೇಟ್ಮೆಂಟ್ ಇದಾಗಿತ್ತು. ಆದರೆ ದರ್ಶನ್ ಅವರ ಹೇಳಿಕೆ ಏನಾಗಿದೆ, ಚಾರ್ಜ್ ಶೀಟ್ನಲ್ಲಿ ಅವರ ಸ್ವಹೇಳಿಕೆ ಏನಾಗಿದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿಯವರೆಗೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸಂಬಂಧ ಏನು ಅನ್ನುವಂಥದ್ದು ಬಾಹ್ಯವಾಗಿ ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಬಟ್ ಇವತ್ತು ಅಧಿಕೃತವಾಗಿ ಅವರು ಚಾರ್ಜ್ ಶೀಟ್ನಲ್ಲಿ ಅದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಸ್ವ ಇಚ್ಛೆಯ ಹೇಳಿಕೆಯಲ್ಲಿ. ಹಾಗಿದ್ದಾಗ ಏನಿದೆ, ಈ ಕೊಲೆಯ ಪ್ರಕರಣದ ಬಗ್ಗೆ ಏನು ಹೇಳಿದ್ದಾರೆ, ಪವಿತ್ರ ಗೌಡ ಜೊತೆಗಿರುವಂತಹ ನಂಟಿನ ಬಗ್ಗೆ ಏನು ಹೇಳಿದ್ದಾರೆ, ಇಲ್ಲಿ ನೋಡಿ ವರದಿ. ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಪಡೆ ರಣಕೇಕೆ, ಸ್ವ ಇಚ್ಛಾ ಹೇಳಿಕೆಯಲ್ಲಿ ದಾಸ ಬಾಯ್ಬಿಟ್ಟಿದ್ದೇನು, ದರ್ಶನ್ಗೂ ಪವಿತ್ರಾಗೂ ಇರೋ ನಂಟೇನು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಶಾಕಿಂಗ್ ಸಂಗತಿಗಳು ಬಯಲಾಗಿದೆ. ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಸ್ಫೋಟಕ ಸತ್ಯಗಳು ಬಹಿರಂಗಗೊಂಡಿವೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಫೋಟೋ ಹಾಗೂ ಹೇಳಿಕೆ ಸತ್ಯ ಬಟಾಬಯಲಾಗಿದೆ. ಪ್ರಕರಣದ A2 ದರ್ಶನ್ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿರೋದನ್ನ ತಪ್ಪೊಪ್ಪಿಕೊಂಡಿದ್ದಾರೆ. ಕಿಡ್ನಾಪ್ನಿಂದ ಹತ್ಯೆಯವರೆಗೂ ಎಲ್ಲಾ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಪವಿತ್ರ ಗೌಡ ಜೊತೆಗಿನ ನಂಟಿನ ಬಗ್ಗೆಯೂ ಕೂಡ ಪೊಲೀಸ್ ವಿಚಾರಣೆಯಲ್ಲಿ ಸತ್ಯವನ್ನ ಕಕ್ಕಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಕ್ರೌರ್ಯ ಅನಾವರಣಗೊಂಡಿದೆ. ಪಬ್ಲಿಕ್ ಟಿವಿಗೆ ಚಾರ್ಜ್ ಶೀಟ್ನ ಪಿನ್ ಟು ಪಿನ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಆರಂಭದಲ್ಲಿ ನಾನೇನೂ ಮಾಡಲಿಲ್ಲ ಅಂತಿದ್ದ ದರ್ಶನ್, ಆದರೆ ಸಾಕ್ಷಿ ಸಮೇತ ಪೊಲೀಸರು ದರ್ಶನ್ನ ವಿಚಾರಣೆ ಮಾಡಿದಾಗ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾರೆ. ಈ ಕೇಸ್ನಲ್ಲಿ A2 ಆಗಿರುವ ದರ್ಶನ್ ವಿರುದ್ಧ ಪೊಲೀಸರಿಗೆ ಹಲವು ಸಾಕ್ಷ್ಯಗಳು ಸಿಕ್ಕಿವೆ. ದರ್ಶನ್ನ ಸ್ನೇಹಿತೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೆ ಇಷ್ಟೆಲ್ಲ ದುರಂತ ನಡೆದು ಹೋಗಿದೆ. ದರ್ಶನ್ ನೀಡಿದ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ದರ್ಶನ್ ಬಾಯ್ಬಿಟ್ಟ ಸತ್ಯ. 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್. RR ನಗರದ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಪವನ್ ನನ್ನ ಬಳಿ ಬಂದು ಮೊಬೈಲ್ ತೋರಿಸಿದ. ಪವಿತ್ರ ಅಕ್ಕನಿಗೆ ಗೌತಮ್ ಎಸ್ ಎಂಬಾತನ ಫೋಟೋಗಳು, ಹಲವು ದಿನದಿಂದ ಖಾಸಗಿ ಅಂಗಾಂಗದ ಫೋಟೋ ಕಳಿಸ್ತಾ ಇದ್ದ. ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನು ರೂಮ್ ಮಾಡ್ತೀನಿ, ನೀನು ಬಾ, ನಾನು ದರ್ಶನ್ಗಿಂತ ಚೆನ್ನಾಗಿದ್ದೀನಿ ಅಂತ ಮೆಸೇಜ್ ಮಾಡ್ತಾ ಇದ್ದ. ಪವಿತ್ರಾಗೆ ಮೆಸೇಜ್ ಮಾಡುತ್ತಿದ್ದ ಅಂತ ಮೊಬೈಲ್ ತೋರಿಸಿದ್ದ ಪವನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಮೆಸೇಜ್ ಮಾಡ್ತಾ ಇದ್ದ. ರಘು ಮತ್ತವನ ಸ್ನೇಹಿತರು ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ, ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿದ್ದಾರೆ ಅಂತ ಪವನ್ ಮಾಹಿತಿ ಕೊಟ್ಟಿದ್ದ. ನಾನು, ವಿನಯ್, ಪ್ರದೋಷ್ ಸ್ಕಾರ್ಪಿಯೋದಲ್ಲಿ ಪವಿತ್ರ ಮನೆಗೆ ಹೋದ್ವಿ. ಪವಿತ್ರ ನನ್ನ ಕರ್ಕೊಂಡು ಸಂಜೆ 4:30ಕ್ಕೆ ಯಾರ್ಡ್ಗೆ ನಾವು ತಲುಪಿದ್ವಿ. ನಾವು ಕೆಳಗೆ ಇಳಿತಾ ಇದ್ದಂತೆ ಪವನ್ ನಮ್ಮ ಬಳಿಗೆ ಬಂದಿದ್ದ. ವಾಹನದ ಬಂಪರ್ಗೆ ವರ್ಗಿಕೊಂಡಿದ್ದ ಒಬ್ಬ ವ್ಯಕ್ತಿಯನ್ನ ತೋರಿಸಿದ. ಪವಿತ್ರ ಅಕ್ಕನಿಗೆ ಮೆಸೇಜ್ ಕಳುಹಿಸಿದ ವ್ಯಕ್ತಿ ಇವನೇ ಅಂತ ಹೇಳಿದ. ರಘು, ದೀಪು, ನಂದೀಶ್ ಕೂಡ ಈ ಸಮಯದಲ್ಲಿ ಅಲ್ಲೇ ಇದ್ರು. ನಾನು ನೋಡಿದಾಗ ಆತ ಬಹಳ ಆಯಾಸಗೊಂಡವರಂತೆ ಇದ್ದ. ನೀಲಿ ಜೀನ್ಸ್ ಪ್ಯಾಂಟ್ ಹಾಗೂ ಶರ್ಟ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ನಾನು ಬರುವ ಮೊದಲು ಆತನಿಗೆ ಹೊಡೆದಂತೆ ಕಂಡುಬಂತು. ಇದನ್ನ ಕಳುಹಿಸಿದ್ದು ನೀನೇನಾ ಅಂತ ನಾನು ಆತನಿಗೆ ಕೇಳಿದೆ. ಅದಕ್ಕೆ ಅವನು ಹೌದು, ನಾನೇ ಕಳುಹಿಸಿದ್ದು ಅಂತ ಉತ್ತರಿಸಿದ. ಇದು ನಿನಗೆ ಬೇಕಾ? ನಿನ್ನ ಸಂಬಳ ಎಷ್ಟು ಅಂತ ನಾನು ಕೇಳಿದೆ. 20,000 ಸಂಬಳದಲ್ಲಿ ಇವಳನ್ನ ಮೇಂಟೈನ್ ಮಾಡೋಕ್ಕಾಗತ್ತಾ? ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀಯಲ್ಲ ನೀನು ಅಂತ ಕೇಳಿದೆ. ಕೈನಿಂದ ಹೊಡೆದೆ, ಕಾಲಿನಿಂದ ಒದ್ದೆ, ಕುತ್ತಿಗೆ ತಲೆಗೆ ಹೊಡೆದೆ, ಬಾಗಿದ್ದ ಮರದ ಕೊಂಬೆ ಮುರಿದು ಆತನಿಗೆ ಹೊಡೆದೆ. ನಂತರ ಕಾರ್ನಲ್ಲಿ ಕುಳಿತಿದ್ದ ಪವಿತ್ರಳನ್ನ ಕರೆತರಲು ಹೇಳಿದೆ. ನೋಡು, ನೀನು ಮೆಸೇಜ್ ಮಾಡ್ತಾ ಇದ್ದವಳು ಇವಳೇನೆ ಅಂತ ಆತನಿಗೆ ಹೇಳಿದೆ. ಪವಿತ್ರ ಗೌಡಳನ್ನ ಚಪ್ಪಲಿಯಿಂದ ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಹೊಡೆದಿದ್ದಾಳೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದೆ. ಆತ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ. ಬಳಿಕ ಆಕೆಯನ್ನ ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ಅಲ್ಲಿಂದ ನಾನು, ವಿನಯ್ ಜೀಪ್ನಲ್ಲಿ ಅಲ್ಲಿಂದ ಹೊರಟು ಹೋದೆ. ಹೀಗಂತ ದರ್ಶನ್ ತಮ್ಮ ಸ್ವ ಇಚ್ಛಾ ಹೇಳಿಕೆಯಲ್ಲಿ ರೇಣುಕಾ ಮೇಲೆ ಹಲ್ಲೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ ಬಳಿಕ ಅಲ್ಲಿಂದ ವಿನಯ್ ಜೀಪ್ನಲ್ಲಿ ತೆರಳಿದೆ ಎಂದಿರುವ ದರ್ಶನ್ 7:30 ಗಂಟೆಯ ಸಮಯದಲ್ಲಿ ಪ್ರದೋಷ್ ವಾಪಸ್ ಮನೆಯ ಹತ್ತಿರ ಬಂದು ರೇಣುಕಾಸ್ವಾಮಿ ಸತ್ತು ಹೋಗಿರುವ ವಿಚಾರವನ್ನ ತಿಳಿಸಿದ್ದಾನಂತೆ. ಬರುವಾಗ ಚೆನ್ನಾಗಿಯೇ ಇದ್ನಲ್ಲ ಅಂತ ಕೇಳಿದೆ. ನಂತರ ಪ್ರದೋಷ್ ನಾನು ಹ್ಯಾಂಡಲ್ ಮಾಡುತ್ತೇನೆ ಅಂತ ಹೇಳಿ 30 ಲಕ್ಷ ರೂಪಾಯಿ ಹಣವನ್ನ ಕೊಡುವಂತೆ ಕೇಳಿದ. ಆಗ ನಾನು ಮನೆಯಲ್ಲಿಟ್ಟಿದ್ದ 30 ಲಕ್ಷ ರೂಪಾಯಿ ಹಣವಿದ್ದ ಒಂದು ಬ್ಯಾಗ್ ಅನ್ನ ಪ್ರದೋಷ್ಗೆ ಕೊಟ್ಟೆ. ಅವರುಗಳು ಅಲ್ಲಿಂದ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದರು. ಆಗ ವಿನಯ್ ರವರು ನಡೆದ ಘಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ 10 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ದು, ಅದರಂತೆ ನಾನು ಹಣವನ್ನ ಕೊಟ್ಟಿರುತ್ತೇನೆ ಎಂದು ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಪವಿತ್ರ ಸಂಘ, ರೇಣುಕಾಸ್ವಾಮಿ ಮಾಡಿದ ಅಶ್ಲೀಲ ಸಂದೇಶ, ದರ್ಶನ್ಗೆ ಈ ಸ್ಥಿತಿ ಬಂದೊದಗಿದೆ. ಒಟ್ಟು 3,991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಆರೋಪಿಗಳ ಕಾಲ್ ಲಿಸ್ಟ್, DNA ಟೆಸ್ಟ್, ಡಿಜಿಟಲ್ ಎವಿಡೆನ್ಸ್, ಭೌತಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ಕೋರ್ಟ್ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿದೆ. ಪ್ರಕರಣ ಯಾವ ಹಂತಕ್ಕೆ ಬಂದು ತಲುಪುತ್ತೋ ಕಾದ್ ನೋಡಬೇಕು. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.